ಅನ್ನದಾನಿ ಸಿದ್ಧರಾಗಿರು, ಅನ್ನದಾನಿ ಸಿದ್ಧರಾಗಿರು, ಅನ್ನದಾನ ಸಿದ್ಧನಾಗಿರು. ಅಂದರೆ ಅನ್ನದಾನಕ್ಕೆ ಶ್ರೇಷ್ಠನಾಗಿರ್ತಕ್ಕಂಥ ಅನ್ನದಾನಿ ಸಿದ್ಧ. ನೀನು ಈ ಊರಲ್ಲಿ ಪ್ರಳಯ ಕಾಲಕ್ಕೆ ಯಾವ ಕಾಲಕ್ಕೂ ಮರಳು ಭೂಮಿ ನೀರಿಲ್ಲದೆ ಇದ್ದಾಗ ಆ ಸಾಕ್ಷಾತ್ ಗಂಗಾಧರೇಶ್ವರನ್ನೇ ಕರೆಸಿರ್ತಕ್ಕಂಥ ವಿಚಾರ ಯಾರ ಮುಖಾಂತರ? ವೀರಭದ್ರ ಮುಖಾಂತರ. ತದನಂತರ ಅನ್ನಪೂರ್ಣೇಶ್ವರಿನ ಕಳುಹಿಸಿ ಈ ಭೂಲೋಕಕ್ಕೆ ಮತ್ತೆ ದಕ್ಷಿಣಕ್ಕೆ ಅನ್ನಪೂರ್ಣೇಶ್ವರಿಯನ್ನ ಪ್ರಸಾದಿಸಿರ್ತಕ್ಕಂಥ ವಿಚಾರ. ವೃಷಭರೂಢಗಿರತಕ್ಕಂಥವನು ಸಾಕ್ಷಾತ್ ನಂದೀಶ್ವರನು ಆ ಅನ್ನದ ಮೇಲೆ ಕಾಲಿಟ್ಟು ನಡ್ಕೊಂಡು ಬರ್ತಾನೆ. ಏನು ಆನಂದ ಅಂತೀರ! ಇಂಥ ಒಂದು ಅನ್ನದಾನ. ಆಗ ಪಾರ್ವತಿ ಪರಮೇಶ್ವರ ಆಶೀರ್ವಾದ ಮಾಡ್ತಾರೆ, ಎಂದೆಂದಿಗೂ ಸಿದ್ಧ, ನೀನು ಎಲ್ಲಿರ್ತೀಯೋ ನೀನೇ ಸ್ವತಃ ನಂದೀಶ್ವರನು. ನೀನು ನಿಂತ ಸ್ಥಳದೆಲ್ಲ ಯಾವ ಕಾಲಕ್ಕೂ ಅನ್ನಮಯವಾಗಿರಲಿ. ನೀನು ಎಲ್ಲೆಲ್ಲಿ ಹೋಗ್ತೀಯೋ ಅಲ್ಲಲ್ಲಿ ಅನ್ನದಾಸೋಹ ನಡೀತಾ ಇರಲಿ. ನೀನು ಎಲ್ಲಿ ನೆಲೆಸ್ತೀಯೋ ಅಲ್ಲಿ ನಿತ್ಯ ಅನ್ನದಾಸೋಹ ನಡೆಯಲಿ ಅಂತ ಆಶೀರ್ವಚನ ಮಾಡ್ತಾರೆ. ಇವತ್ತಿಗೂ ಆ ಕುಪ್ಪೂರ ಕ್ಷೇತ್ರದಲ್ಲಿ ದಾಸೋಹ ಆನಂದವಾಗಿ ನಡೆಯುತ್ತೆ. ಪ್ರತಿಯೊಬ್ಬರು ಪ್ರತಿ ಕ್ಷಣದಲ್ಲಿ ಆ ಅನ್ನಪೂರ್ಣೇಶ್ವರಿ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಈ ಅನ್ನವನ್ನು ಯಾರಾದರೂ ತಿಂದು ನೋಡಬೇಕು. ಇವತ್ತಿಗೂ ಅಲ್ಲಿರ್ತಕ್ಕಂಥ ಒಂದು ಪದ್ಧತಿ ಅಂದರೆ, ನಿಜವಾಗಿ ಮನುಷ್ಯ ಹೋದರೆ ಆ ಮಠಕ್ಕೆ ಹೋಗಿ ನೋಡಬೇಕು. ಅಲ್ಲಿರ್ತಕ್ಕಂಥ ಋಷಿಗಳ ಒಂದು ಮುನಿಗಳ ಆಗಿರ್ತಕ್ಕಂಥ ಒಂದು ಘಟನೆಗಳನ್ನು ಇವತ್ತು ಪದ್ಧತಿ ರೂಪದಲ್ಲೇ ಅನ್ನದ ರಾಶಿಯನ್ನು ಹಾಕಿ ಆ ಅನ್ನಪೂರ್ಣೇಶ್ವರನ ಸ್ಮರಣೆ ಮಾಡಿಕೊಂಡು ಪೂಜಾ ವಿಧಾನದಲ್ಲಿ ಅಲ್ಲಿ ಒಂದು ಈಶ್ವರನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಅನ್ನದಲ್ಲೇ ಲಿಂಗಾಕಾರದ ಮಾಡಿ ಅನ್ನಾಭಿಷೇಕವನ್ನು ಮಾಡಿ ಪೂಜೆ ಕೈಂಕರ್ಯವನ್ನು ರುದ್ರವನ್ನು ಹೇಳಿ ಚಮಕವನ್ನು ಹೇಳಿ ಈಶ್ವರನ ಪೂಜೆಯನ್ನು ಮಾಡಿ ತದನಂತರ ಶಕ್ತಿಯನ್ನು ಸ್ಮರಣೆ ಮಾಡಿಕೊಂಡು ಆ ಅನ್ನದಾನ ಪ್ರಭುವಾಗಿರ್ತಕ್ಕಂಥ ಸಿದ್ಧನ ಒಂದು ಸಂಕಲ್ಪನ ನಂದೀಶ್ವರನ ಒಳಗೆ ಅವನ ರೂಪ ಆಗಿರೋದ್ರಿಂದ ಆ ನಂದಿ ಹಸುವನ್ನು ಕರ್ಕೊಂಡ್ಬರ್ತಾರೆ. ನಂದೀಶ್ವರ ಬಾಪ್ಪ, ಈ ಒಂದು ಮಹಿಮೇಲೆ ಅನ್ನವನ್ನು ರಾಶಿಯಾಗಿ ಹಾಕಿದೆ. ಅನ್ನದ ರಾಶಿ ಇರುತ್ತೆ, ಅದರಲ್ಲಿ ನೀನು ಎಲ್ಲಿ ಪಾದವಿಡ್ತೀಯೋ ಅದೇ ನಿಜವಾದ ರೂಪ ಅಂಥೇಳಿ ಇವತ್ತಿಗೂ ಆ ಪದ್ಧತಿಯಲ್ಲಿ ಎಲ್ಲಿಂದ ಬಂದಿರತಕ್ಕಂಥ ಎತ್ತನ್ನು ಪೂಜೆ ಪುನಸ್ಕಾರವನ್ನು ಮಾಡಿ ಕರ್ಕೊಂಬಂದಿರೋ ಎತ್ತು. ಇದು ಎಲ್ಲೂ ಯಾವ ಕಾಲಕ್ಕೂ ಅವ್ರ ಮಠದಲ್ಲೇ ಇದ್ದಿದ್ದಲ್ಲ, ಕರ್ಕೊಂಬರದಿರ್ತಕ್ಕಂಥ ಎತ್ತು. ಆ ಕರ್ಕೊಂಬಂದಾಗ ಅದು ಒಂದೊಂದು ಸಲಿನೂ ನೋಡ್ತಾ ಇರಬೇಕು, ಒಂದೊಂದು ಕಡೆ ಪಾದವಿಡುತ್ತೆ. ಅಂದರೆ ಅನ್ನರಾಶಿಯಲ್ಲಿ ಯಾವ ಪಾದವನ್ನು ಇಡುತ್ತೆ. ಎಡಭಾಗಲಿಟ್ಟಾಗ ಆ ವಿಶೇಷವಾಗಿರ್ತಕ್ಕಂಥ ಒಂದು ಅರ್ಥ, ಬಲಗಾಲಿಟ್ಟಾಗ ಬಲಗಾಲ ಒಂದು ಅರ್ಥ. ಅಂದರೆ ಒಂದು ಸಲ ಎಡಗಾಲಿಟ್ಟಾಗ ಏನು ಹೇಳುತ್ತೆ? ಶಕ್ತಿಯ ಅನುಗ್ರಹ ಸಿಗುತ್ತೆ. ಈ ಸಲ ಹೆಣ್ಣು ಮಕ್ಕಳಿಗೆಲ್ಲ ಅನುಗ್ರಹ ಮಾಡಿಕೊಡ್ತೀನಿ ಈ ವರ್ಷದಲ್ಲಿ ಅಂತ. ಬಲಗಾಲಿಟ್ಟಾಗ ಶಿವನ ಅಂಶ, ಗಂಡಸರಿಗೆಲ್ಲ ವಿಶೇಷವಾಗಿ ಅನುಗ್ರಹ ಕೊಡ್ತೀನಿ. ನೋಡಿ, ಜಗತ್ತಲ್ಲಿ ಗಂಡು ಹೆಣ್ಣು ಅನ್ನೋ ಜಾತಿಯನ್ನು ಕೂಡ ಆ ಕಾಲದಲ್ಲೇ ನಂದೀಶ್ವರ ಅನುಗ್ರಹ ಅಂದರೆ ಶಿವನ ಅನುಗ್ರಹ ಈ ವರ್ಷ, ಶಕ್ತಿ ಅನುಗ್ರಹ ಈ ವರ್ಷ ಅಂತ ಭ್ರಮರಾಂಬಿಕಾ ಮಲ್ಲಿಕಾರ್ಜುನ ಸಮೇತ ನಂದೀಶ್ವರನು ಇಟ್ಟಿರ್ತಕ್ಕಂಥ ಪಾದ ಎಂಥ ಆನಂದ ಅಂತೀರ. ಅಲ್ಲಿ ಆ ಪಾದವನ್ನು ಇಟ್ಟು ಆ ಪಾದದ ಮುಖಾಂತರವಾಗಿ ಬಂದಿರತಕ್ಕಂಥ ಅನ್ನವನ್ನು ಸ್ವಲ್ಪ ಮಟ್ಟಿಗೆ ದೇವರಿಗೆ ನೈವೇದ್ಯವಿಟ್ಟು ತದನಂತರ ಹಸುಗೆ ಆ ಎತ್ತಿಗೆ ತಿನ್ನಿಸಿ ಎಲ್ಲ ಆಟ ಆಗಿರ್ತಕ್ಕಂಥ ವಿಚಾರ ಅಂದರೆ ಈಶ್ವರ ತಾನು ಲಿಂಗಾಕಾರದಲ್ಲಿರ್ತಕ್ಕಂಥ ವಿಚಾರದಲ್ಲಿ ಇದನ್ನು ಅನ್ನಪ್ರಾಸನವನ್ನು ಎಲ್ಲರಿಗೂ ಮಕ್ಕಳಿಂದ ಹಿಡಿದು ದೊಡ್ಡವರ ವೃದ್ಧದಿಂದ ಹಿಡಿದು ಅನ್ನದಾನವನ್ನು ಮಾಡ್ತಾರೆ. ಈ ಅನ್ನದಾನ ನಂಬುತ್ತಿರೋ ಬಿಡ್ತಿರೋ ಅಲ್ಲಿ ವಿಶೇಷ ಬೇರೆ ಹೇಳಿದ್ನಲ್ಲ ನಿಮಗೆ, ಮುದ್ದೆ ಅರವೆ ಸೊಪ್ಪಿನ ಸಾರು, ಅದ್ರ ಜೊತೆಗೆ ಈ ಅನ್ನ ಏನು ಅಂದರೆ ಖಾಲಿ ಆಗುತ್ತಾ 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 ಆಗತ್ತಾ ಅಂತ ಆಗತ್ತಾ ಅನ್ಬೇಕು. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಎಷ್ಟು ಖಾಲಿ ಆಗೇ ಇಲ್ವಲ್ಲ, ಪಾತ್ರೆ ಖಾಲಿ ಆಗೇ ಇಲ್ವಲ್ಲ, ಎತ್ಕೊಂಡು ಹೋಗಿ ಊಟ ಮಾಡಿ ಅಂತ ಕೆಲವರೆಲ್ಲ ಹೊತ್ಕೊಂಡು ಹೋಗ್ತಾರೆ. ಎಷ್ಟೋ ಊರಿಂದ ಬರ್ತಾರೆ, ಎಷ್ಟೋ ಗ್ರಾಮದಿಂದ ಬರ್ತಾರೆ. ಆ ಅನ್ನದ ರಾಶಿ ಏನೋ ಇನ್ನೂ ಕಮ್ಮಿನೇ ಆಗಿಲ್ವಾ, ಇನ್ನೂ ಅಷ್ಟು ಜನ ಊಟ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅನ್ನದಾಸೋಹ ಅನ್ನೋದು ಆವತ್ತಿನ ದಿವಸದ ಒಂದು ಮಹಿಮೆ. ಈ ಒಂದು ಪ್ರತಿ ವರ್ಷದಲ್ಲಿ 2 ಬಾರಿ ನಡೆಯುತ್ತೆ. ಆ ಅನ್ನಪ್ರಾಸನಕ್ಕೆ ತಾವೆಲ್ಲರೂ ಹೋಗಬೇಕು. ಇಲ್ಲಿರ್ತಕ್ಕಂಥ ಮರಳಸಿದ್ದೇಶ್ವರನ ಕ್ಷೇತ್ರ ಮಹಿಮೆ ಸಾಕಷ್ಟು ಅಪಾರ. ಅವತ್ತಿನಿಂದ ಅನ್ನದಾನ ಪ್ರಭು ಆಗಿರ್ತಕ್ಕಂಥ ಅನ್ನದಾನಿ, ದಾಸೋಹದಲ್ಲಿ ಅನ್ನದಾನಿ ಸಿದ್ಧ ಅಂತ ನಾಮಕರಣ. ಈ ಒಂದು ಜೀವಂತ ಗದ್ದಿಗೆಯಲ್ಲಿ ಇವತ್ತು ಸಿದ್ಧಾರೂಢ ಸ್ವಾಮಿಗಳು ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡೆದು ನೀವು ಆ ಒಂದು ಕೈಂಕರ್ಯವನ್ನು ಕುಪ್ಪೂರ ಈಶ ಮರಳ ಸಿದ್ದೇಶ ಮರಳತನೆಯನ್ನು ಪ್ರತಿಯೊಬ್ಬರು ಯಾವತ್ತೂ ಊಟವನ್ನು ಹೇಳ್ತಾ ಇದ್ದರೆ ತಲೆಯಲ್ಲಿ ಬುದ್ಧಿ ಇಲ್ವಂತೆ. ಬುದ್ಧಿ ಕೊಡೋನು ಯಾರು? ಮನಸ್ಸನ್ನು ಕೊಡೋನು ಯಾರು? ತಾಯಿತನವನ್ನು ಕೊಡೋನು ಯಾರು? ರಾಶಿ ಅಧಿಪತಿ ಯಾರು? ಎಲ್ಲವೂ ಚಂದ್ರ. ಆ ಚಂದ್ರನೇ ಅಕ್ಕಿಯಂತೆ, ಅಕ್ಕಿನೇ ಪಾರ್ವತಿ. ಅದಕ್ಕೆ ಇವತ್ತು ಆ ಭತ್ತದಲ್ಲಿ ನೀವು ತೆಗೆದು ನೋಡಿದಾಗ ಪರಮೇಶ್ವರನ ಒಳಭಾಗದಲ್ಲಿ ದೇವಿ ಅಂಶವಾಗಿರ್ತಕ್ಕಂಥ ಪಾರ್ವತಿ. ಅದಕ್ಕೆ ಭ್ರಮರಾಂಬಿಕಾ. ಭ್ರಮರ ಅಂದ್ರೇನೋ ಪುಟಾಣ ಹುಳ. ಆ ಹೂವಿನ ಹತ್ರ ಓಡಾಡುತ್ತೆ ಗೊತ್ತಲ್ಲ, ಹಾಗೆ ಆ ಭ್ರಮರ ಎಲ್ಲೂ ಓಡಾಡುತ್ತೆ ಅಂದರೆ ಹೂವಿನ ಹತ್ರ ಹೇಗೆ ಓಡಾಡುತ್ತೋ ಭ್ರಮರ ಅಂತಕ್ಕಂಥ ಒಂದು ರಾಕ್ಷಸನ್ನು ಸಂಹಾರ ಮಾಡಿದ ಮೇಲೆ ಭ್ರಮರಾಂಬಿಕಾ ಆದಳು. ಅದಕ್ಕೆ ಶ್ರೀಶೈಲ ಮಲ್ಲಿಕಾರ್ಜುನ ಊಟವನ್ನು ಇವತ್ತು ನೀವು ಇಲ್ಲಿ ರುಚಿಯನ್ನು ನೋಡಿದಾಗ ಅಮ್ಮನವ್ರು ನೆನೆಸ್ಕೊಂಡು ತಿನ್ನಬೇಕಂತೆ. ಆ ರುಚಿ ಎಲ್ಲೋ ಹೊಸದಾಗಿದೆಯಲ್ಲ, ಈ ರುಚಿ ಎಲ್ಲೂ ಕಂಡಿಲ್ವಲ್ಲ ಅನ್ನೋ ವಿಷಯತೆ
ಕೆಲವರು ತಿಂತೀವಿ ಊಟ ಒಂದೊಂದು ಊರಲ್ಲಿ ಒಂದು ಉಡುಪಿಗೆ ಹೋದರೆ ಸೂಪರಪ್ಪ ಫಸ್ಟ್ ಕ್ಲಾಸ್ ಸಾರು, ಆ ಸಾರು ಜೊತೆ ಹುಳಿ ಅಂತೀವಿ. ಧರ್ಮಸ್ಥಳಕ್ಕೆ ಹೋದಾಗ ಈ ಹುಳಿ ಸಾರಿಗಿಂತ ಮಜ್ಜಿಗೆಯನ್ನು ಅಬ್ಬಾ ಏನು ರುಚಿ ಅಂತೀವಿ. ಶೃಂಗೇರಿಗೆ ಹೋಗಬೇಕು, ಅಲ್ಲಿ ಹುಳಿಯನ್ನು ಭಾಳ ರುಚಿಯಾಗಿರುತ್ತೆ, ಗಟ್ಟಿಯಾಗಿ ರುಬ್ಬ ಹಾಕಿರತಕ್ಕಂಥದ್ದು. ಆ ಬೂದ್ ಕುಂಬಳಕಾಯಿ ಹಿಂಗೆ ಹಾಕ್ಬಿಟ್ಟು ಆ ಹೋಳಗಳು ಬಿದ್ದರೆ ಬಾಯಲ್ಲಿ ನೀರು ಉಡ್ತಾ ಇದೆಯಾ? ಇದು ನಿಜವಾದ ಆನಂದ. ಅದಕ್ಕೆ ಊರ್ತಾ ಇದ್ದ ಸಮಯದಲ್ಲಿ ಊಟ ಉಪಚಾರವನ್ನು ಮಾಡಿದಾಗ ದೇವರ ಸೇವನೆಯಲ್ಲಿ ಈ ಒಂದು ರುಚಿನೂ ಅಲ್ಲೇ. ಅರವೆ ಸೊಪ್ಪಿನ ಸಾರು, ಫಸ್ಟ್ ಮುದ್ದೆ ನುಂಗಿ ಅರವೆ ಸೊಪ್ಪಿನ ಸಾರು ಅನ್ನವನ್ನು ಕಲಿಸ್ಕೊಂಡು ತದನಂತರ ಮಜ್ಜಿಗೆಯನ್ನು ಕುಡಿದ್ರೆ ಸಾಕು, ಸಿದ್ಧ ಸಿದ್ಧ ಆನಂದ. ಒಳಗಿರ್ತಕ್ಕಂಥ ಪರಮಾತ್ಮ ಸಂತೃಪ್ತಿ. ನಾನಂತೂ ಪರಮಾತ್ಮ ಸಂತೃಪ್ತಿ ಆದ, ನೀವೇನು ಹಾಕ್ತಿದ್ದೀರಾ? ಸಂತೃಪ್ತಿ ಪಟ್ಟು ಆನಂದವನ್ನು ಪಡಿ.